Dear students, I'm Dr. Praveen K, Head of the Department of Political Science from Sri Mahavira College, Mudabidre. Today, I'm concentrating on essential conditions which are required for the success of democracy. ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟ ಸರಣಿ ಉಪನ್ಯಾಸ ಮಾಲೆಯಲ್ಲಿ ಇವತ್ತು ನಾನು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಬೇಕಾದಂತಹ ಅವಶ್ಯಕ ಅಂಶಗಳ ಬಗೆಗೆ ನಾನು ಚರ್ಚೆ ಮಾಡಲಿಕ್ಕಿದ್ದೇನೆ ಮತ್ತು ಎಸೆನ್ಷಿಯಲ್ಸ್ ಆಫ್ ಡೆಮಾಕ್ರಸಿ that I'm going to discuss into three divisions. ಈ ಪಾಠವನ್ನು ನಾನು ಮೂರು ನನ್ನ ವಿಡಿಯೋ ತರಗತಿ ಕ್ಲಾಸಲ್ಲಿ ನಾನು ವಿವರಿಸ್ತೇನೆ. ಒಂದು ಎಸೆನ್ಷಿಯಲ್ ಕಂಡೀಷನ್ ಫಾರ್ ದ ಸಕ್ಸಸ್ ಆಫ್ ಡೆಮೋಕ್ರಸಿ, ಜನರಲ್ 1, ಜನರಲ್ 2, and the third video class is on institutional requirements for the success of democracy. ಇಲ್ಲಿ ಇವತ್ತು ಜನರಲ್ 1 ಸಾಮಾನ್ಯ ಸೌಲಭ್ಯಗಳು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಇರಬೇಕಾದದ್ದು ಯಾವುದು ಅಂತ ನಾನು ಚರ್ಚೆ ಮಾಡಲಿಕ್ಕಿದ್ದೀನಿ. ಹೇಳಿದೆ ಪ್ರಜಾಪ್ರಭುತ್ವ ಒಂದು ಅತ್ಯಂತ ಪ್ರಮುಖ ರೀತಿಯ ಸರ್ಕಾರ. ಇಟ್ ಇಸ್ ಅನ್ ಇಂಪಾರ್ಟೆಂಟ್ form of government which truly requires the direct 100% involvement of the people. ಜನರು 100ಕ್ಕೆ 100 ಪಾಲು ಸಕ್ರಿಯವಾಗಿ ಭಾಗವಹಿಸಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. ಇಲ್ಲದಿದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗುವುದಿಲ್ಲ. ಆದ ಕಾರಣ ವಿ ಕ್ಯಾನ್ ಸೇ ದಟ್ ಸರ್ಟನ್ ಕಂಡೀಷನ್ಸ್ ಆರ್ ರಿಕ್ವೈರ್ಮೆಂಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ದ ಸಕ್ಸಸ್ ಆಫ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಪೂರ್ಣವಾಗಿ ಯಶಸ್ವಿ ಆಗಬೇಕಿದ್ರೆ ಆ ರಾಷ್ಟ್ರದಲ್ಲಿ ಕೆಲವು ಮೂಲಭೂತ ವ್ಯವಸ್ಥೆಗಳಿರಬೇಕು. ಆಗ ಮಾತ್ರ ಡೆಮಾಕ್ರಸಿ ಸಕ್ಸೀಡ್ ಆಗ್ತದೆ, ಯಶಸ್ವಿ ಆಗ್ತದೆ. ಉದಾಹರಣೆಗೆ ಇವತ್ತು ಡೆಮಾಕ್ರಸಿ ಹ್ಯಾಸ್ ಅಚೀವ್ಡ್ ಗ್ರೇಟ್ ಸಕ್ಸಸ್ ಇನ್ ಇಂಗ್ಲೆಂಡ್ ಅಂಡ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಅಮೆರಿಕ ಮತ್ತು ಇಂಗ್ಲೆಂಡ್ ಅಲ್ಲಿ ಇವತ್ತು ಪ್ರಜಾಪ್ರಭುತ್ವ ಯಶಸ್ವಿ ಆಗಿದೆ. ಆದರೆ ಪಾಕಿಸ್ತಾನದಲ್ಲಿ ಅಥವಾ ಬೇರೆ ರಾಷ್ಟ್ರಗಳಲ್ಲಿ ಅಷ್ಟು ಯಶಸ್ವಿ ಆಗಲಿಲ್ಲ. ಭಾರತ ಇಟ್ ಈಸ್ ಕಾಲ್ಡ್ ಆಸ್ ದ ಬಿಗ್ಗೆಸ್ಟ್ ಡೆಮಾಕ್ರೆಟಿಕ್ ಸ್ಟೇಟ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿಯೇ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನ ಹೊಂದಿದ ದೊಡ್ಡ ರಾಷ್ಟ್ರಗಳಲ್ಲಿ ಒಂದು ಅಂತ ಭಾರತವನ್ನ ಹೇಳ್ತಾರೆ. ಫ್ರಮ್ 1947 ಟು ಟುಡೇ ಟಿಲ್ ಡೇಟ್ 47ರಿಂದ ಇವತ್ತಿನವರೆಗೆ ನಮ್ಮಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರ ಇದೆ ಮತ್ತು ಡೆಮಾಕ್ರಸಿ ಅದು ಸಕ್ಸಸ್ ಆಗಿದೆ. ಬಟ್ ಭಾರತದಲ್ಲಿ ಸಕ್ಸಸ್ ಆದಷ್ಟು ಪಾಕಿಸ್ತಾನದಲ್ಲಿ ಆಗಲಿಲ್ಲ. ಟಿಲ್ ಟುಡೇ ಪಾಕಿಸ್ತಾನ್ ಹ್ಯಾಸ್ ವಿಟ್ನೆಸ್ಡ್ ದ ರೂಲ್ ಆಫ್ 3 ಡಿಕ್ಟೇಟರ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ ಪಾಕಿಸ್ತಾನದಲ್ಲಿ 3 ಜನ ಸರ್ವಾಧಿಕಾರಿಗಳು ಆಡಳಿತ ನಡೆಸಿದ್ದನ್ನು ನಾವು ಗಮನಿಸಬಹುದು. ಜನರಲ್ ಯಾಹಿಯಾ ಖಾನ್ ಇಂದ ಇವತ್ತಿನವರೆಗೆ ಪರ್ವೇಜ್ ಮುಷರಫ್ ಮತ್ತು ಜನರಲ್ ಜಿಯಾ ಉಲ್ ಹಕ್ 3 ಜನ ಮಿಲಿಟರಿ ಕಮಾಂಡರ್ಸ್ ಚುನಾಯಿತ ಸರ್ಕಾರವನ್ನ ವಜಾ ಮಾಡಿ ತಾವೇ ಸರ್ಕಾರವನ್ನ ನಡೆಸಿದ ಉದಾಹರಣೆ ಇಲ್ಲಿದೆ, ಪಾಕಿಸ್ತಾನದಲ್ಲಿದೆ. ಅದೇ ರೀತಿಯಲ್ಲಿ ಏಷ್ಯಾದ ಇನ್ನೊಂದು ರಾಷ್ಟ್ರ ಆದ ಮ್ಯಾನ್ಮಾರ್ನಲ್ಲಿ ಕೂಡ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಲ್ಲ. ಇವತ್ತು ಅಲ್ಲಿದ್ದ ಪ್ರಜಾಸತ್ತಾತ್ಮಕ ಸರ್ಕಾರವನ್ನ ಕೆಳಗಿಳಿಸಿ ಮಿಲಿಟರಿ ಹ್ಯಾಸ್ ಅಸ್ಯೂಮ್ಡ್ ಪವರ್. The same has seen in some other countries, even in Bangladesh. And to that extent, we can proudly say that democracy is a great success in India. ಪ್ರಜಾಪ್ರಭುತ್ವದಲ್ಲಿ ಭಾರತ ತುಂಬಾ ಯಶಸ್ವಿ ಆಗಿದೆ. Even though we are having diversity in all levels and all fields. ಎಲ್ಲ ಕ್ಷೇತ್ರದಲ್ಲಿಯೂ ವಿವಿಧತೆ ಇದ್ದರೂ ಕೂಡ ಅಥವಾ ಮದರ್ ಆಫ್ ಆಲ್ ದ ರಿಲಿಜನ್ಸ್ ಅಂತ ಹೇಳಿದ್ರು ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಒಂದು ದೊಡ್ಡ ಹಬ್ಬ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಆದ ಕಾರಣ ಇಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಿದ್ರೆ certain conditions or basic requirements are very essential. ಆಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. ಆ ಸೌಲಭ್ಯಗಳು ಯಾವುದು ಅಂತ ನಾವು ಚರ್ಚೆ ಮಾಡಬೇಕು.
ಅಲ್ಲಿ ಪ್ರಥಮವಾಗಿ ವಿ ಕ್ಯಾನ್ ಸೇ ದಟ್ ಫಾರ್ ದ ಸಕ್ಸಸ್ ಆಫ್ ಡೆಮೋಕ್ರಸಿ ಎ ಸೌಂಡ್ ಸಿಸ್ಟಮ್ ಆಫ್ ಎಜುಕೇಶನ್ ಈಸ್ ವೆರಿ ಎಸೆನ್ಷಿಯಲ್. ಒಂದು ಬಲಿಷ್ಠವಾದ ಸಮರ್ಥವಾದ ಶಿಕ್ಷಣ ವ್ಯವಸ್ಥೆ ಅತ್ಯಂತ ಅಗತ್ಯ ಅಂತ ಹೇಳ್ಬೋದು. ಒಂದು ರಾಷ್ಟ್ರದಲ್ಲಿ ಎಲ್ಲರಿಗೂ ಸರಿಯಾದ ಸಮರ್ಪಕವಾದ ಯೋಗ್ಯವಾದ ಉಚಿತ ಶಿಕ್ಷಣ ಸಿಕ್ಕಿದಾಗ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. ವೆದರ್ ಇಸ್ ಇಲಿಟ್ರಸಿ, ಅನಕ್ಷರತೆ ಎಲ್ಲಿ ಜಾಸ್ತಿ ಇರ್ತದೋ ಆಗ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಡೆಮೋಕ್ರಸಿ ಸಕ್ಸಸ್ಫುಲ್. ಜನರಿಗೆ ಸಾಕ್ಷರತೆ ಕಡಿಮೆ ಇದ್ದಾಗ ಪ್ರಜಾಪ್ರಭುತ್ವದ ಮೇಲೆ ಕೂಡ ಅದು ಪರಿಣಾಮ ಬೀಳ್ತದೆ ಅಂತ ನಾವು ಕಂಡುಕೊಂಡಿದ್ದೇವೆ. ಇಲ್ಲಿ ವಿ ಕ್ಯಾನ್ ಸೇ ದಟ್ certain qualities possessed by the people are very essential, which directly makes some democracy successful. And we can say that the citizens can acquire these qualities only through education. ಶಿಕ್ಷಣವನ್ನ ಪಡೆದಾಗ ಮಾತ್ರ ಪ್ರಜೆಗಳು ಈ ಗುಣಗಳನ್ನ ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ಭಾರತದಲ್ಲಿ ಅನಕ್ಷರಸ್ಥರು ಇದ್ದಾರೆ, ಅವರು ಸಾಮಾನ್ಯ ಜ್ಞಾನವನ್ನು ಹೊಂದಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸ್ವಾತಂತ್ರ್ಯದ ನಂತರ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವುದನ್ನು ಇಲ್ಲಿ ಸಂಪೂರ್ಣವಾಗಿ ಅಲ್ಲಗಳೆಯಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ವಿ ಕ್ಯಾನ್ ಸೇ ದಟ್ ಇಫ್ ಎ ಕಂಟ್ರಿ is having a sound system of education, then there is every possibility for the success of democracy. Possessing qualities like sympathy. People should have the sense of understanding and political problems. ಜನರಿಗೆ ಇತರರನ್ನ ಅರ್ಥ ಮಾಡುವ ಸಾಮರ್ಥ್ಯ ಇರಬೇಕು. ಹಾಗೆ ಅದೇ ರೀತಿಯಲ್ಲಿ ರಾಷ್ಟ್ರದ ರಾಜಕೀಯ ಸಮಸ್ಯೆಗಳ ಬಗೆಗೆ ಅರ್ಥ ಮಾಡುವಂತ ಸಾಮರ್ಥ್ಯ ಇರಬೇಕು. ಅಲ್ಲಿ ದೇ ಶುಡ್ ಪೊಸೆಸ್ ದ ಕ್ವಾಲಿಟೀಸ್ ಲೈಕ್ ಸ್ಯಾಕ್ರಿಫೈಸ್, ತ್ಯಾಗ ಮಾಡುವಂತ ಮನೋಭಾವ ಜನರಿರಬೇಕು. ದೆನ್ ಸಿಂಪತಿ, ಶೋಯಿಂಗ್ ಸಿಂಪತಿ ಟು ಅದರ್ಸ್, ಇತರರಿಗೆ ಸಹಾನುಭೂತಿಯನ್ನ ತೋರಿಸುವುದು. ಅದೇ ರೀತಿಯಲ್ಲಿ ಸೆಲ್ಫ್ಲೆಸ್ ಸರ್ವಿಸ್ ಟು ದ ಕಂಟ್ರಿ. ಜನರು ಡ್ಯೂರಿಂಗ್ ದ ಟೈಮ್ ಆಫ್ ಕ್ರೈಸಿಸ್, ಬಿಕ್ಕಟ್ಟಿನ ಸಂದರ್ಭದಲ್ಲಿ ಯಾವುದೇ ಸ್ವಾರ್ಥವನ್ನ ಬಯಸದೆ ರಾಷ್ಟ್ರದ ಸೇವೆಗೆ ತೊಡಗಿಕೊಳ್ಳುವಂತಹ ಮನೋಭಾವ ಇರಬೇಕು. I'll give you one example. India, here we are known for diversity and communal clashes are very common. ಕೋಮು ಗಲಭೆಗಳು ಸಾಮಾನ್ಯವಾಗಿ ಆಗ್ತಾ ಇರ್ತದೆ. ಆದರೂ ಅಗತ್ಯದ ಸಂದರ್ಭದಲ್ಲಿ ಡ್ಯೂರಿಂಗ್ ದ ಟೈಮ್ ಆಫ್ ನೀಡ್ and urgency, people in India, they used to forget all their religious differences, then all their other backgrounds, ಧರ್ಮ, ಜಾತಿ, ವರ್ಗ ಮತ್ತು ಎಲ್ಲ ತಾರತಮ್ಯವನ್ನು ಬಿಟ್ಟು ಅಗತ್ಯದ ಸಂದರ್ಭದಲ್ಲಿ ಭಾರತದಲ್ಲಿ ಜನರು ಒಟ್ಟಾಗಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸರ್ಕಾರದ ರಾಷ್ಟ್ರದ ನೆರವಿಗೆ ನಿಂತದ್ದನ್ನ ಭಾರತ ಬೇರೆ ರಾಷ್ಟ್ರದ ಜೊತೆಯಲ್ಲಿ ಯುದ್ಧ ಮಾಡಿದ ಸಂದರ್ಭದಲ್ಲಿ ಅಥವಾ ಈವನ್ ಡ್ಯೂರಿಂಗ್ ದ ಟೈಮ್ ಆಫ್ ನ್ಯಾಚುರಲ್ ಕ್ಯಾಲಾಮಿಟೀಸ್, ಇಲ್ಲಿ ಸುನಾಮಿ ಆದಾಗ ಅಥವಾ ಅರ್ಥಕ್ವೇಕ್ ಆದಾಗ, ಫ್ಲಡ್ ಆದಾಗ, people they have forgotten all their differences and stand united as one. This is the true spirit of democracy. ಇದು ಪ್ರಜಾಪ್ರಭುತ್ವದ ಮೂಲ ಸ್ತಂಭ ಅಂತ ನಾವು ಹೇಳ್ಬೋದು. ಇಲ್ಲಿ ಎಜುಕೇಶನ್ ಶುಡ್ ಬಿ ಗಿವನ್ ಫ್ರೀ ಟು ಆಲ್ ದ ಪೀಪಲ್. ಎಲ್ಲ ಜನರಿಗೂ ಉಚಿತ ಮತ್ತು ಯೋಗ್ಯ ಶಿಕ್ಷಣ ಕೊಟ್ಟಾಗ that makes the people to develop discipline, fraternity. ಜನರಿಗೆ ಸೌಹಾರ್ದತೆ ಮತ್ತು ತಮ್ಮ ಜೀವನದಲ್ಲಿ ಶಿಸ್ತನ್ನ ಅಳವಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಎಜುಕೇಶನ್ ಶುಡ್ ಬಿ as far as possible should be given free, and rich and the poor should be given equal opportunities for their development. ಶ್ರೀಮಂತರು ಮತ್ತು ಬಡವರಿಗೆ ಶಿಕ್ಷಣವನ್ನ ಪಡೆಯುವುದಕ್ಕೆ ಸಮಾನ ಅವಕಾಶವನ್ನ ಕೊಡಬೇಕು. ಯಾಕಂತಂದ್ರೆ ಸಿಟಿಸನ್ ಶುಡ್ ಸ್ಟ್ರೈವ್
ಫಾರ್ ಮೆಂಟಲ್ ಅಂಡ್ ಫಿಸಿಕಲ್ ಡೆವಲಪ್ಮೆಂಟ್ ಥ್ರೂ ಎಜುಕೇಶನ್. ತಮ್ಮ ದೈಹಿಕ ಮತ್ತು ಮಾನಸಿಕ ಅಭಿವೃದ್ಧಿಯನ್ನ ಯಾವಾಗ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಶಿಕ್ಷಣವನ್ನ ಪಡೆದಾಗ ಮಾತ್ರ. They should be able to earn their livelihood through education. ಶಿಕ್ಷಣ ಪಡೆದಾಗ ಜನರು ತಮ್ಮ ಜೀವನಕ್ಕೆ ಯಾವ ರೀತಿ ನಿರ್ವಹಿಸಬಹುದು ಎಂಬ ಉದ್ಯೋಗವನ್ನು ಕೂಡ ಅವರು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಇನ್ ಶಾರ್ಟ್, ಚಿಕ್ಕದಾಗಿ ನಾವು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಸಿಟಿಸನ್ಸ್, ಐಡಿಯಲ್ ಸಿಟಿಸನ್ಸ್ ಆರ್ ಪ್ರಿಪೇರ್ಡ್ ಥ್ರೂ ಎಜುಕೇಶನ್. Ideal, dedicated and honest citizens are prepared through education. ಒಬ್ಬ ಪೌರ ಹೇಗಿರ್ಬೇಕು ಅಂತ ಹೇಳಿದ್ರೆ, ಮಸ್ಟ್ ಬಿ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ದ ಸೇಕ್ ಆಫ್ ಹಿಸ್ ಕಂಟ್ರಿ. ರಾಷ್ಟ್ರಕ್ಕೋಸ್ಕರ ಯಾವುದೇ ತ್ಯಾಗ ಮಾಡೋದಕ್ಕೆ ಒಬ್ಬ ನಾಗರಿಕ ಪ್ರಜೆ ಸಿದ್ಧ ಇರಬೇಕು. ಅದು ಯಾವಾಗ ಅವನನ್ನ ಸಿದ್ಧಪಡಿಸ್ತದೆ ಅಂತ ಹೇಳಿದ್ರೆ, ವೆನ್ ಹಿ ಇಸ್ ಗಿವನ್ ವಿತ್ ಥ್ರೂ ಎಜುಕೇಶನ್. Education makes the people to know about their rights and duties, their responsibilities, their obligations towards the country. ಶಿಕ್ಷಣ ಜನರಿಗೆ ಅವರ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗೆಗೆ, ಅವರ ಬಾಧ್ಯತೆಗಳ ಬಗೆಗೆ ಮತ್ತು ಆಸ್ ಎ ಸಿಟಿಸನ್ ಒಬ್ಬ ಪೌರನಾಗಿ ಅವನ ಕರ್ತವ್ಯದ ಬಗೆಗೆ ತಿಳಿಸುತ್ತದೆ. ಅದ ಕಾರಣ ವಿ ಕ್ಯಾನ್ ಸೇ ದಟ್ ಎಲ್ಲ ಜನರಿಗೆ ಶಿಕ್ಷಣ ಕೊಟ್ಟಾಗ ಆ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತದೆ. ಉದಾಹರಣೆಗೆ ಯುರೋಪಿನ ರಾಷ್ಟ್ರಗಳಲ್ಲಿ, ಈವನ್ ಜಪಾನ್ನಲ್ಲಿ ಇವತ್ತು ಪ್ರಜಾಪ್ರಭುತ್ವ ಯಶಸ್ವಿಯಾಗುವುದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಜನರಿಗೆ ಉತ್ತಮ ಯೋಗ್ಯ ಶಿಕ್ಷಣವನ್ನ ನೀಡಲಾಗಿರುತ್ತದೆ. ಅದೇ ರೀತಿಯಲ್ಲಿ ದ ಸೆಕೆಂಡ್ ಒನ್ ಈಸ್ ವಿ ಕ್ಯಾನ್ ಸೇ ದಟ್ ಎನ್ಲೈಟೆಂಡ್ ಸಿಟಿಸನ್ಸ್, ಜಾಗೃತ ಮತದಾರರು ಅಥವಾ ಜಾಗೃತ ಪೌರರು ರಾಷ್ಟ್ರದ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯ. ಜನರಲ್ಲಿ ಪ್ರಜಾಪ್ರಭುತ್ವದ ಬಗೆಗೆ ಒಂದು ಅರ್ಜ್ ಇರಬೇಕು, ಹಂಬಲ ಇರಬೇಕು ಮತ್ತು ಅದನ್ನು ಉಳಿಸಿಕೊಳ್ಳುವ ಬಗ್ಗೆ ಕೂಡ ಜಾಗೃತಿ ಇರಬೇಕು. ಜನತೆಯ ನಿರಂತರ ಜಾಗರೂಕತೆಯೇ ಪ್ರಜಾಪ್ರಭುತ್ವದ ಬೆಲೆಯಾಗಿದೆ. ಇಟ್ ಈಸ್ ದ ಕಾಸ್ಟ್ ಆಫ್ ದ ಡೆಮಾಕ್ರಸಿ. ಅಂಡ್ ಹಿಯರ್ ಜನರು ಜಾಗರೂಕರಾಗದೆ ಹೋದರೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರವನ್ನ ದುರುಪಯೋಗಪಡಿಸುವ ಸಾಧ್ಯತೆ ಇದೆ. ಇಫ್ ದ ಪೀಪಲ್ ಆರ್ ನಾಟ್ ಎನ್ಲೈಟೆಂಡ್, ಕೇರ್ಫುಲ್, then there is every possibility of misusing of power by the government officials as well as by the representatives. Here, enlightened citizen is one who knows about their rights and duties. They should also know about their responsibilities or limitations, and eternal vigilance is the price of liberty. ಸ್ವಾತಂತ್ರ್ಯವನ್ನ ಜನರು ಸಮರ್ಥವಾಗಿ ಅನುಭವಿಸುವುದಕ್ಕೆ ಸಾಧ್ಯ ಆಗ್ತದೆ, ದುರುಪಯೋಗ ಪಡಿಸುವುದಕ್ಕೆ ಅವಕಾಶ ಆಗುವುದಿಲ್ಲ. ಯಾವಾಗ ಅಂತ ಹೇಳಿದ್ರೆ ಜನರು, ಪ್ರಜೆಗಳು ಜಾಗೃತರಾಗಿದ್ದಾಗ ಮಾತ್ರ. ಅಧಿಕಾರಿಗಳು ಕೂಡ ಅಧಿಕಾರವನ್ನು ದುರುಪಯೋಗ ಪಡಿಸಲಿಕ್ಕೆ ಆಗುವುದಿಲ್ಲ. ದಿಸ್ ವಿಲ್ ಹೆಲ್ಪ್ ಇನ್ ಎಸ್ಟಾಬ್ಲಿಷಿಂಗ್ faith of the people and the opposition in democracy. ಪ್ರಜಾಪ್ರಭುತ್ವದ ಬಗೆಗೆ ಜನರಿಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಗಳ ಬಗೆಗೆ, ಪ್ರಜಾಪ್ರಭುತ್ವದ ಸಿಸ್ಟಮ್ನ ಬಗೆಗೆ ಜನರಿಗೆ ನಂಬಿಕೆ, ವಿಶ್ವಾಸ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ. And we can say that independent, impartial and periodical elections, ಸ್ವತಂತ್ರ, ನಿಷ್ಪಕ್ಷಪಾತ ಮತ್ತು ಪೀರಿಯಾಡಿಕಲ್ ಎಲೆಕ್ಷನ್, 5 ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೆಸಲ್ಪಟ್ಟಾಗ, ಅದೇ ರೀತಿಯಲ್ಲಿ ಶಾಂತಿಯುತವಾಗಿ ಸರ್ಕಾರಗಳು ಬದಲಾದಾಗ, ಆಲ್ರೆಡಿ ನಾನು ನನ್ನ ಹಿಂದಿನ ತರಗತಿಗಳಲ್ಲಿ ಹೇಳಿದೆ, ಡೆಮಾಕ್ರಸಿ ಅತ್ಯುನ್ನತ ಮಾದರಿಯ ಸರ್ಕಾರ. ಯಾಕಂದ್ರೆ ಇಲ್ಲಿ ಗವರ್ಮೆಂಟ್ ಈಸ್ ಎಲೆಕ್ಟೆಡ್ ಬೈ ದಿ ಪೀಪಲ್. ಇಟ್ಸ್ ಎ ಗವರ್ಮೆಂಟ್ ವಿಚ್ ಇಸ್ ಎಲೆಕ್ಟೆಡ್ ಥ್ರೂ ಪೀಸ್ಫುಲ್ ಮೆಥಡ್ಸ್, ಥ್ರೂ ಎಲೆಕ್ಷನ್ಸ್. ಶಾಂತಿಯುತ ಮತದಾನದ ಮೂಲಕ ಸರ್ಕಾರಗಳು ಚುನಾಯಿಸಲ್ಪಡ್ತದೆ. ಹಾಗಿರುವಾಗ ಚುನಾವಣೆಗಳು ಅಂದ್ರೆ ಅದು ಒಂದು ರಾಷ್ಟ್ರೀಯ ಹಬ್ಬ ಭಾರತದಲ್ಲಿ. ಎಲ್ಲ ಜನರು
ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಆದ ಕಾರಣ ಜನರು ಜಾಗರೂಕತೆಯಿಂದ ತಮ್ಮ ಮತವನ್ನು ಚಲಾಯಿಸಿದಾಗ, ಇಫ್ ದ ಪೀಪಲ್ ಕ್ಯಾಸ್ಟ್ ದಿಯರ್ ವೋಟ್ಸ್ ಇನ್ ಪ್ರಾಪರ್ ಮ್ಯಾನರ್, ದೆನ್ ಓನ್ಲಿ ಡೆಮೋಕ್ರಸಿ ಸಕ್ಸೀಡ್ಸ್. ಅಥವಾ ಜನರು ತಮ್ಮ ಮತವನ್ನ ಊಟನ್ನ ಮಾರಾಟಕ್ಕಿಟ್ಟರೆ ಕೆಟ್ಟ ಪ್ರತಿನಿಧಿಗಳು ಆಯ್ಕೆಯಾಗುತ್ತಾರೆ. ತನ್ಮೂಲಕ ರಾಷ್ಟ್ರದ ಅಭಿವೃದ್ಧಿ ಕೂಡ ನಾಶ ಆಗ್ತದೆ. This is one issue. We already discussed that. Independent, impartial and periodic elections. ಸ್ವತಂತ್ರವಾಗಿ ಚುನಾವಣೆಗಳಾಗಬೇಕು. ಚುನಾವಣಾ ಆಯೋಗದ ಕೆಲಸದಲ್ಲಿ ಸರ್ಕಾರ ಕಾರ್ಯ ಹಸ್ತಕ್ಷೇಪ ಮಾಡಬಾರದು. ದೆನ್ political security, good administration and economic prosperity and wise leadership. ರಾಜಕೀಯ ದೃಢತೆ ಇರಬೇಕು, ಒಳ್ಳೆಯ ಆಡಳಿತ ಇರಬೇಕು, ಆರ್ಥಿಕ ಅವಶ್ಯಕತೆಗಳು ಪೂರೈಸಲ್ಪಟ್ಟಿರಬೇಕು ಮತ್ತು ಇವೆಲ್ಲವನ್ನ ಸರಿಯಾಗಿ ಕೋಆರ್ಡಿನೇಟ್ ಮಾಡೋದಕ್ಕೆ, ಸಂಯೋಜಿಸೋದಕ್ಕೆ ಉತ್ತಮ ನಾಯಕತ್ವ ಇರಬೇಕು. And we can say that if the administration is efficient, people oriented, corrupt free, then that will lead towards the success of democracy. And we can say that people's faith in democracy is shaken, disturbed in a corrupt administration. ಆಡಳಿತ ಭ್ರಷ್ಟವಾಗಿದ್ದರೆ, ಸ್ವಜನ ಪಕ್ಷಪಾತದಿಂದ ಕೂಡಿದ್ರೆ ಅಥವಾ ಜನರಲ್ಲಿ ತಾರತಮ್ಯ ಮಾಡ್ತಾ ಇದ್ರೆ ಆಗ ಪ್ರಜಾಪ್ರಭುತ್ವ ಯಶಸ್ವಿಯಾಗುವುದಿಲ್ಲ. ಅಡ್ಮಿನಿಸ್ಟ್ರೇಷನ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ಶುಡ್ ಬಿ ಪೀಪಲ್ ಓರಿಯೆಂಟೆಡ್, ಜನಪರ ಆಡಳಿತ ಇರಬೇಕು, ಜನಸ್ನೇಹಿ ಆಡಳಿತ ಇರಬೇಕು. ಅಂಡ್ ಟಾಪ್ ಪ್ರಿಯಾರಿಟಿ should be given to the development of all, especially the downtrodden classes. ಸಮಾಜದ ಶೋಷಿತ ವರ್ಗದ ಜನರ ಅಭಿವೃದ್ಧಿಗೆ ಸರ್ಕಾರ ಮತ್ತು ಆಡಳಿತ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಾಗ ಪ್ರಜಾಪ್ರಭುತ್ವ ಯಶಸ್ವಿಯಾಗ್ತದೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಇಂಟ್ರೊಡ್ಯೂಸ್ ಆದಂತಹ ಮೀಸಲಾತಿ ವ್ಯವಸ್ಥೆ. ಮೀಸಲಾತಿ, ರಿಸರ್ವೇಷನ್, ಈಸ್ ನಾಟ್ ಗಿವಿಂಗ್ more opportunity to a particular section of the people. Reservation is given to the downtrodden classes to make them equals with the others in the society. ಸಮಾಜದಲ್ಲಿ ಎಲ್ಲರಿಗ ಜೊತೆಯಲ್ಲಿ ಸಮಾನರನ್ನಾಗಿ ಮಾಡುವುದಕ್ಕೋಸ್ಕರ ಶತಮಾನಗಳಿಂದ ಶೋಷಿಸಲ್ಪಟ್ಟ ಜನರಿಗೆ ಮೀಸಲಾತಿ ನೀಡಲ್ಪಟ್ಟಿದೆ. ಆದ ಕಾರಣ ನಾವು ಹೇಳ್ಬೋದು, ಇಲ್ಲಿ ಪ್ರಜಾಪ್ರಭುತ್ವ ಹೇಗಿರಬೇಕು ಅಂತಂದ್ರೆ, ಮಸ್ಟ್ ಬಿ ಸ್ಟ್ರಾಂಗ್ enough to protect the integrity, sovereignty and unity of the country, and there should be no chance for political instability, chaos and confusion. ರಾಜಕೀಯ ಗೊಂದಲಗಳಿಗೆ, ರಾಜಕೀಯ ಶೂನ್ಯ ಸೃಷ್ಟಿಯಾಗುವುದಕ್ಕೆ ಅವಕಾಶ ಇಲ್ಲದೆ ಇದ್ದಾಗ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತದೆ. ಅಂದ್ರೆ ಈ ವಿಡಿಯೋ ತರಗತಿಯಲ್ಲಿ ನಾನು ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಜನ ಹೇಗಿರಬೇಕು, ಜಾಗೃತ ಜನರು, ಶಾಂತಿಯುತ ಜನರು, ಹಿಂಸಾತ್ಮಕ ವಿಧಾನಗಳನ್ನು ಅನುಸರಿಸದ ಜನರು, ಒಂದು ಹಸಿವು ಮುಕ್ತ, ಅಸಮಾನತೆ ಇರದ ಸಾಮಾಜಿಕ ವ್ಯವಸ್ಥೆ ಇದ್ದಾಗ, ಶೋಷಣೆ ರಹಿತ ಸಾಮಾಜಿಕ ವ್ಯವಸ್ಥೆ ಇದ್ದಾಗ ಪ್ರಜಾಪ್ರಭುತ್ವ ಸಕ್ಸಸ್ ಆಗ್ತದೆ. ಅವ್ರ ಡೆಮೋಕ್ರಸಿ cannot succeed if there is some inequality in the society, or if there is a wide gap between the rich and the poor in the society, or when power is concentrated only in the rich, then definitely democracy cannot succeed. And with this we can say that these are certain general conditions which are very essential for the success of democracy ಅಂತ ನಾವು ಹೇಳ್ಬೋದು. And thank you for hearing. Thank you.